ಮತ್ತೆಲ್ಲ ಸೌಲಾಗಿಗೆ ಆ್ಯಕ್ಚುಲಿ ಇವತ್ತು ಬೆಳಗ್ಗೆ 7:30 ಹಂಗೆ ಎದ್ದಿದ್ದೀನಿ. ಬೆಳಗ್ಗೆ ಆ್ಯಕ್ಚುಲಿ 5:30 ಹೋಗ್ಬೇಕಿತ್ತು ಜಿಮ್ಮಿಗೆ. 5:30 ಅಲಾರಾಮ್ನ ಆಫ್ ಮಾಡಿಬಿಟ್ಟು ಮತ್ತೆ ಮಲ್ಕೊಬಿಟ್ಟಿದ್ದೀನಿ, ಗೊತ್ತಿಲ್ಲ. ಸೊ ಅದರಿಂದ ಈಗ ಜಿಮ್ ಹೋಗಲ್ಲ, ಡೈರೆಕ್ಟಿಗೆ ಈಗ ರೆಡಿ ಆಗೋದು ಕಾಲೇಜಿಗೆ, ರೆಡಿಯಾಗಿ ಕಾಲೇಜಿಗೆ ಹೋಗೋದು, ಕಾಲೇಜಿಂದ ಬಂದಮೇಲೆ ರಾತ್ರಿ ಜಿಮ್ಮಿಗೆ ಹೋಗೋದು. ಸೊ ಸದ್ಯಕ್ಕೆ ಈಗ ರೆಡಿಯಾಗಿ ಆಮೇಲೆ ಕಾಲೇಜ್. ಸೊ ಗೈಸ್ ಈಗ ಕಾಲೇಜು ಮುಗಿದಿದೆ. ಫಸ್ಟ್ ಪೀರಿಯಡಿಂದ ಸೆಕೆಂಡ್ ಪೀರಿಯಡ್ ತಗೊಂಡಿದ್ದಾರೆ. ಸೊ ಗೈಸ್ ಈಗ ನಮ್ಮ ಕಾಲೇಜಲ್ಲಿ ಕ್ಲಾಸ್ ಮುಗಿದಿದೆ. ಕ್ಲಾಸ್ ಮುಗಿದು ಎಲ್ಲರೂ ನೋಡಿ ಹೆಂಗೆ ಕೂತಿದ್ದಾರೆ ಇಲ್ಲಿ. ಅವನೆಂತೂ ಔಟ್ ಅವನು. ಸೊ ಸದ್ಯಕ್ಕೆ ಈಗ ವಾಟರ್ ಬ್ರೇಕ್ ಮುಗ್ದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮನೆಗೆ ಹೋಗೋದು. ಮನೆಗೆ ಹೋಗಿ ಫಸ್ಟ್ ಕೆಲಸ ಮಾಡೋದೇನಂದರೆ ನಿದ್ದೆ ಮಾಡೋದು. ಸೊ ಕೊನೆಗೂ ಮನೆಗೆ ಬಂದೆ. ಆ್ಯಕ್ಚುಲಿ ಇವತ್ತು ಹಾಫ್ ಡೇ ಇದ್ದಿದ್ದು, ಜಾಸ್ತಿ ಕ್ಲಾಸ್ ಇರಲಿಲ್ಲ. ಬಟ್ ಜಿಶಾನ್ ಎಲ್ಲ ಸ್ವಲ್ಪ ಹೋಗ್ಬೇಕಿತ್ತು, ಕೆಲವು ಸಾಮಾನು ತರೋಕ್ಕೆ ಅಂತ ನಾವು ಹಂಗೆ ಇಬ್ಬರು ಹೋಗಿದ್ವಿ. ಇಬ್ಬರು ಹೋಗಿ ಅದು ಬರೋದು ಸ್ವಲ್ಪ ಲೇಟ್ ಆಯಿತು. ಬಟ್ ಅದನ್ನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಅದರಿಂದ ಸದ್ಯಕ್ಕೆ ಈಗ ಮನೆಗೆ ಬಂದಿದ್ದೀನಿ. ಇನ್ನೂ ಊಟ ಮಾಡಿಲ್ಲ. ಆಲ್ಮೋಸ್ಟ್ ಟೈಮು 2:45 ಹೋಗಿದೆ. ಸೊ ಈಗ ಊಟ ಮಾಡಿ ಇನ್ನು ಜಿಮ್ಗೆ ಹೋಗಿಲ್ಲ. ಸೊ ರಾತ್ರಿ ಕೆಲಸ ಜಿಮ್ಮಿಗೆ ಹೋಗೋದು. ಸೊ ಇವತ್ತು ಜಯಂತ್ ಇಲ್ಲ, ಊರಿಗೆ ಹೋಗಿದ್ದಾನೆ. ಸೊ ಜಿಮ್ ಪಾರ್ಟ್ನರ್ ಮಿಸ್ಸಿಂಗ್. ಅದರಿಂದ ರಾತ್ರಿ ಜಿಮ್ಮಿಗೆ ಹೋಗ್ತೀನಿ. ಬೆಳಗ್ಗೆ ಹೋಗ್ಬೇಕಿದ್ದು, ಬಟ್ ಯಾಕೋ ಸ್ವಲ್ಪ ಲೇಟಾಗಿ ಅಲಾರಾಮ್ ಆಫ್ ಮಾಡಿದ್ದೀನಿ, ಎದಳಬೇಕು ಅಂತ ಮತ್ತೆ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಸೊ ಅದರಿಂದ ಈಗ ರಾತ್ರಿ ಜಿಮ್ಮಿಗೆ ಹೋಗ್ತೀನಿ. ಹೆಂಗಿದ್ರು ವಾಕ್ ಮಾಡೋಕ್ಕೂ ಫ್ರೆಂಡ್ಸ್ ಇಲ್ಲ. ಸೊ ನಾರ್ಮಲಾಗಿ ಒಬ್ಬನೇ ವಾಕ್ ಮಾಡ್ತಿದ್ದೆ. ಈಗ ನಾರ್ಮಲಾಗಿ ಅವರು ಫ್ರೆಂಡ್ಸ್ ಜೊತೆ ವಾಕ್ ಮಾಡ್ತಿದ್ದೆ ರಾತ್ರಿ ಹೊತ್ತಿಗೆ, ಅವರು ಇರಲ್ಲ. ಸೊ ಅದರಿಂದ ಈಗ ನಾನು ಒಬ್ಬನೇ ಜಿಮ್ಮಿಗೆ ಹೋಗಿ ಜಿಮ್ಮಿಂದ ಮನೆಗೆ ಬಂದು ನೋಟ್ಸ್ ಬರ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಮಾಡ್ಕೊಡೋದು. ಸೊ ಸದ್ಯಕ್ಕೆ ಈಗ ಊಟ ಮಾಡೋದು ಮುಂದೆ ಬ್ಲಾಕ್. ಈಗ ಜಿಮ್ಮಿಗೆ ರೆಡಿ ಆಗ್ತಿದ್ದೀನಿ ಜಿಮ್ಮಿಗೆ ಹೋಗೋಕ್ಕೆ. ಸೊ ಈಗ ಜಿಮ್ಮಿಗೆ ಹೋಗಿ ಬ್ಯಾಕ್ ಎಕ್ಸಸೈಸ್ ಇತ್ತು, ಬ್ಯಾಕ್ ವರ್ಕೌಟ್ ಇದೆ. ಸೊ ಬ್ಯಾಕ್ ವರ್ಕೌಟ್ ಮಾಡಿಕೊಂಡು ಮನೆಗೆ ಬರೋದು. ಸೊ ಸದ್ಯಕ್ಕೆ ಈಗ ರೆಡಿಯಾಗಿ ಹೋಗ್ತೀನಿ. ಸೊ ಸದ್ಯಕ್ಕೆ ಇಷ್ಟೇ ಬ್ಲಾಗ್ ಎಡಿಟ್ ಮಾಡಬೇಕು ಅಂತ ಕೂತ್ಕೊಂಡು. ಸೊ ಸದ್ಯಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಾನು ಹೊಸ ಊಟ ಬಾಯ್.